ಫಿಲಿಪೈನ್ಸ್ನಲ್ಲಿ ಡಿಸೆಂಬರ್ 2ರಿಂದ ಡಿಸೆಂಬರ್ 10ರವರೆಗೆ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಸ್ಪರ್ಧೆಯಲ್ಲಿ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಮಂಗಳೂರು ಮೂಲದ ವಿದ್ಯಾ ಸಂಪತ್ ಪಡೆದುಕೊಂಡಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆದ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಸ್ಪರ್ಧೆಯು 9 ದಿನಗಳ ಕಾಲ ನಡೆದಿದ್ದು 22ಕ್ಕೂ ಅಧಿಕ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ನಾನಾ ದೇಶಗಳ ನಡುವೆ ಭಾರತವನ್ನು ಪ್ರತಿನಿಧಿಸಿದ ವಿದ್ಯಾ ಸಂಪತ್ ಗ್ರ್ಯಾಂಡ್ ವಿನ್ನರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಸ್ಪರ್ಧೆಯು ವಿವಿಧ ಹಂತಗಳಲ್ಲಿ ನಡೆದಿದ್ದು ಟ್ಯಾಲೆಂಟ್ ರೌಂಡ್, ರಾಷ್ಟ್ರೀಯ ಕಾಸ್ಟ್ಯೂಮ್, ಕ್ಲೋಸ್ ರೂಮ್, ಇಂಟರ್ವ್ಯೂ ಸೇರಿದಂತೆ ಅನೇಕ ಹಂತಗಳಲ್ಲಿ ನಡೆದಿದ್ದು ನ್ಯಾಷನಲ್ ಕಾಸ್ಟ್ಯೂಮ್ಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ, ನವಿಲು ಹಾಗೂ ತಾವರೆ ಹೂವಿನ ಸಂಕೇತ ಹೊಂದಿರುವ ವಸ್ತ್ರ ಮನಸೆಳೆದಿತ್ತು. 300 ಮಾಡೆಲ್ಸ್ ಪಾರ್ಟಿಸಿಪೇಟ್ ಮಾಡಿ 100ಕ್ಕಿಂತ ಜಾಸ್ತಿ ಮಾಡೆಲ್ಸ್ ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ಕ್ರೌನ್ ವಿನ್ ಆಗಿದ್ದಾರೆ. ಹಿಂದಿನ 2 ವರ್ಷದಿಂದ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಮಾಡೆಲ್ಸನ್ನು ಕಲಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಲೆವೆಲಿಂದ ಆಲ್ಮೋಸ್ಟ್ 3-4 ಮಾಡೆಲ್ಸ್ನವರು ಕ್ರೌನ್ ತಗೊಂಡು ಬಂದಿದ್ದಾರೆ. ಬಟ್ ಇಷ್ಟು ತನಕ ಯಾವುದೇ ಬೆಂಚ್ ಮಾರ್ಕ್ ಇಲ್ಲ ನಮಗೆ ವಿನ್ನರ್ ಕ್ರೌನ್ ಸಿಗುವಂಥದ್ದು. ಅದು ನಮಗೆ ಮಾತ್ರ, ಮಂಗಳೂರಿಗೆ ಮಾತ್ರ ಅಲ್ಲ, ಎಂಟೈರ್ ಇಂಡಿಯಾಗೆ ಕೂಡ ವಿನ್ನರ್ ಕ್ರೌನ್ ಸಿಗಲಿಲ್ಲ. ಬಟ್ ಈ ವರ್ಷ ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಮಿಸಸ್ ಅರ್ತ್ ಇಂಟರ್ನ್ಯಾಷನಲ್ ಈ ಪ್ಯಾಜೆಂಟಲ್ಲಿ ಗ್ರ್ಯಾಂಡ್ ವಿನ್ನರ್ ಆಗಿ, ದ ಟಾಪ್ ವಿನ್ನರ್ ಆಗಿ ನಮ್ಮ ವಿದ್ಯಾ ಸಂಪತ್ ಅವರು ಕ್ರೌನ್ ವಿನ್ ಆಗಿ ಬಂದಿದ್ದಾರೆ. ನಾಟ್ ಓನ್ಲಿ ಮಂಗಳೂರು, ಇಡೀ ಎಂಟೈರ್ ಇಂಡಿಯಾಗೆ ಖುಷಿ ಇದೆ. ನೋಡುವಂಥದ್ದು 2 ವಿಷಯ ವಿದ್ಯಾ ಸಂಪತ್ ಅವರದ್ದು. ಮಂಗಳೂರಿನ ಹುಡುಗಿ ಮಂಗಳೂರಿಂದ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕ್ರೌನ್ ವಿನ್ ಆಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುವಾಗ 2 ವಿಷಯ ಅವರಲ್ಲಿ ಹೈಲೈಟ್ ಮಾಡಿದ್ದಾರೆ. ಒಂದು, ಬೇರೆ ಬೇರೆ ದೇಶದಿಂದ ಬರುವಾಗ ಅವರಿಗೆ ಒಂದು ಗಿಫ್ಟ್ ಎಕ್ಸ್ಚೇಂಜ್ ಇರ್ತದೆ. ಸೊ ಎಲ್ಲ ದೇಶದವರು ಒಂದೊಂದು ಗಿಫ್ಟ್ ತಗೊಂಡು ಬರ್ತಾರೆ. ಸೊ ತುಂಬ ಜನ ಕೀ ಪಂಚ್, ಹ್ಯಾಟ್, ಗ್ಲಾಸ್ ಅದು ಇದು ಎಂತೆಂದು ತಂದಿರ್ಬೋದು. ಬಟ್ ವಿದ್ಯಾ ಸಂಪತ್ ಅವರು ತಗೊಂಡು ಹೋಗಿರುವಂಥದ್ದು ನಮ್ಮ ತುಳುನಾಡಿನ ಕಲ್ಚರ್ ಆದಂಥ ಕಂಬಳ, ಕೋರ್ತಗಟ್ಟ ಇರ್ಬೋದು, ಯಕ್ಷಗಾನ ಇರ್ಬೋದು, ಅಂಥದ್ದೆಲ್ಲ ಇರುವಂಥ ಒಂದು ಚಿಕ್ಕ ಮೊಮೆಂಟನ್ನು ತಗೊಂಡು ಹೋಗಿದ್ದಾರೆ. ಸೊ ಅದು ಎಲ್ಲರಿಗೆ ಕೊಟ್ಟು ಬಂದಿದೆ. ಅದು ಒಂದು ನಮಗೆ ತುಂಬ ಖುಷಿ ತಂದಿದೆ. ಇನ್ನೊಂದು, ನಿನ್ನೆ ಅವರು ಏರ್ಪೋರ್ಟಿಗೆ ಮಂಗಳೂರಿಗೆ ಲ್ಯಾಂಡ್ ಆದಾಗ ಕೂಡ ನಾರ್ಮಲಿ ಎಲ್ಲ ಮಾಡೆಲ್ಸ್ನವರು ಕ್ರೌನ್ ತಗೊಂಡು ಬರ್ತಾರೆ, ಅವ್ರು ಇಂಡಿಯಾ ಫ್ಲಾಗ್ ತಗೊಂಡು ಬರ್ತಾರೆ. ಬಟ್ ನಿನ್ನೆ ಅವರು ಬರುವಾಗ ಇಂಡಿಯಾ ಫ್ಲಾಗ್ ಜೊತೆಗೆ ತುಳುನಾಡಿನ ಫ್ಲಾಗ್ ಕೂಡ ತಗೊಂಡು ಬಂದಿದೆ. ಅದು ನಮಗೆ ಆಲ್ಮೋಸ್ಟ್ ಬೆಂಗಳೂರಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಕಾಲ್ ಮೆಸೇಜಸ್ ಬರ್ತಾ ಇದೆ, ವಿ ರಿಯಲಿ ಲೈಕ್ ದಟ್ ಕಾನ್ಸೆಪ್ಟ್ ಅಂತ ಹೇಳ್ಬಿಟ್ಟು. ಸೊ ನಮಗೆ ಎಂಥದ್ದು ನಮಗೇನೆ ಕಷ್ಟ ಆಗ್ತದೆ. ಅದು ಅಷ್ಟೇ ತುಂಬ ಜನ ಇರ್ತಾರೆ, ಇವತ್ತು ಇದು ಇಲ್ಲ ಕೂಡ ಕುಡ್ಲ ಹೋಗಬೇಕು, ಯಾ ಸುರತ್ಕಲ್ ಹೋಗಬೇಕು, ಅದು ತರಬೇಕು. ಸೊ ಎಂಥ ಬಿಸ್ನೆಸ್ ತೋ ನಮಗೆ ಇದು ಆಲೋಚನೆ ಬಂತು ಕಿ ಸೂಪರ್ ಮಾರ್ಕೆಟ್ ಇಡುವ, ಅಟ್ಲೀಸ್ಟ್ ಒಂದು 10 ಜನಕ್ಕೆ ನಾನು ಹೆಲ್ಪ್ ಮಾಡ್ಬೋದಲ್ಲ. ಎಮರ್ಜೆನ್ಸಿಯಲ್ಲಿ ಯಾರಿಗೆ ಇವತ್ತು ಇದು ಇಲ್ಲ, ಯಾರು ಗೆಸ್ಟ್ ಬಂದಿದ್ದಾರೆ, ಇದು ಇಲ್ಲ, ಇವತ್ತು ಜ್ಯೂಸ್ ಇಲ್ಲ, ಇದು ಶಾಪ್ ಉಂಟು ವಿದ್ಯಾಂದು, ಅಲ್ಲಿ ಹೋಗಿನ ತರುವ, ಅಷ್ಟು ನಮಗೆ ಬ್ಲೆಸ್ಸಿಂಗ್ ಸಿಕ್ಕಿದರೆ ನಮಗೆ ಅದು ತುಂಬ ಓಕೆ. ಅದಕ್ಕೆ ನನ್ನದು ಬಿಸ್ನೆಸ್ ಇದೆ ಇರೋದು. ಇದು ಮಾಡಲಿಂಗ್ ಫೀಲ್ಡ್ ನಮ್ಮದು ಡ್ರೀಮ್. ಫಸ್ಟ್ ಐ ಟೋಲ್ಡ್ ಕಿ ಚೈಲ್ಡ್ಹುಡ್ ನಮ್ಮದು ಡ್ರೀಮ್ ಇತ್ತು ಕಿ ಮಾಡಲಿಂಗ್ ಅಲ್ಲ, ಯಾವುದೋ ಎಂತೂ ಸಾಧನೆ ಮಾಡಬೇಕು, ಕಿ ಎಂಥ ಸಾಧನೆ ಮಾಡ್ಬೋದು, ಕಿ ನಮ್ಮದು ಇಂಡಿಯಾ ಮತ್ತು ಇಲ್ಲದೆ ನಮ್ಮದು ಹೆಸರು ಎಲ್ಲರಿಗೂ ಗೊತ್ತಾಗಬೇಕು. ಹಾಗೆ ನಮಗೆ ಇದೇ ಫೀಲ್ಡಲ್ಲಿ ಇಲ್ಲದ್ರೆ ನಮಗೆ ಸ್ಪೋರ್ಟ್ಸ್ ತುಂಬ ಇಷ್ಟ. ಸುದ್ದಿಗೋಷ್ಠಿಯಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಮಂಗಳೂರು ನಿರ್ದೇಶಕ, ಪಾತ್ವೆ ಎಂಟರ್ಪ್ರೈಸಸ್ನ ಮಾಲಕ ದೀಪಕ್ ಗಂಗೂಲಿ, ಮರ್ಸಿ, ವೀಣಾ ಡಿಸೋಸಾ ಉಪಸ್ಥಿತರಿದ್ದರು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.